Hi everyone, welcome to our ಚಾನಲ್. ಇವತ್ತು 10th ಸ್ಟ್ಯಾಂಡರ್ಡ್ ಆಫ್ ಫಸ್ಟ್ ಚಾಪ್ಟರ್ ತಿಳ್ಕೊಳ್ಳೋಣ, ರಿಯಲ್ ನಂಬರ್ಸ್. ಈ ರಿಯಲ್ ನಂಬರ್ಸ್ ಬಗ್ಗೆ ತಿಳ್ಕೊಳೋದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ತಿಳ್ಕೊಳ್ಳೋಣ, ಏನೆಲ್ಲ ಬೇಸಿಕ್ಸ್ ಇದೆ ಅಂತ. ಫಸ್ಟ್ ಬಂದು ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? ಆಲ್ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ಸೊ 1 2 3 4 ಎಕ್ಸಾಂಪಲ್ ಕೊಡ್ಬೋದು. ಹೋಲ್ ನಂಬರ್ಸ್ ಅಂದ್ರೇನು? ಇನ್ಕ್ಲೂಡಿಂಗ್ ಝೀರೋ ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಕಾಲ್ಡ್ ಹೋಲ್ ನಂಬರ್ಸ್. ಝೀರೋ ಜೊತೆ ಎಲ್ಲ ನಂಬರ್ಸು 0 1 2 3 ಅದನ್ನ ಹೋಲ್ ನಂಬರ್ಸ್ ಅಂತೀವಿ. ನೆಕ್ಸ್ಟ್ ಬಂದು ಇಂಟಿಜರ್ಸ್ ಅಂದರೆ ಪಾಸಿಟಿವ್ ನಂಬರ್, ನೆಗೆಟಿವ್ ನಂಬರ್ ವಿತ್ ಝೀರೋ, ಇದನ್ನು ಇಂಟಿಜರ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ರ್ಯಾಷನಲ್ ನಂಬರ್ is in the form of p by q, where p and q are any integers and q is not belongs to 0. ಇದು p by q ಫಾರ್ಮಲ್ಲಿ ಇರುತ್ತೆ. ಇದನ್ನು ನಾವು ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇರ್ಯಾಷನಲ್ ನಂಬರ್ ಬಂದು ಇಟ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ p by q, where p and q are any integers and q is not belongs to 0. ಇದು ಇಷ್ಟು ನಮ್ಮದು ನಂಬರ್ಸಲ್ಲಿ. ಈ ಎಲ್ಲದೂ ಸೇರಿಸಿದ್ರೆ ಟೋಟಲಾಗೆ ನಾವೇನು ಹೇಳ್ತೀವಿ? ರಿಯಲ್ ನಂಬರ್ಸ್ ಅಂತೀವಿ. ಏನು ಹೇಳ್ತೀವಿ? ರಿಯಲ್ ನಂಬರ್ಸ್. ಇದು ನಮ್ಮದು ರಿಯಲ್ ನಂಬರ್ ಚಾಪ್ಟರ್. ಈ ರಿಯಲ್ ನಂಬರ್ ಚಾಪ್ಟರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಒನ್ ಇದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಕಾಣಿಸ್ತಾ ಇದೆ ಅನಿಸುತ್ತಾ? ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನು ಹೇಳುತ್ತೆ ಅಂದರೆ, ಸೊ ನೋಡಿ, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆರ್ ಫ್ಯಾಕ್ಟರೈಸ್ಡ್ as a product of primes, and this factorization is unique apart from the order in which the prime factors occurs ಅಂತ ಹೇಳಿದೆ. ಹೌದಲ್ವಾ? ಸೊ ಬೇಸಿಕ್ ಥಿಂಗು ಇದೆ, ಜೊತೆಗೆ ಇದರಲ್ಲಿ ಫಂಡಮೆಂಟಲ್ ಥಿಯರಮ್ ಇಂಪಾರ್ಟೆಂಟ್ ಕ್ವಶನ್ನು. 1 ಮಾರ್ಕ್ಸಿಗೆ ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಓಕೆನಾ? ಓಕೆ, ಇವಾಗ ಪ್ರೈಮ್ ನಂಬರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಪ್ರೈಮ್ ನಂಬರ್ ಆ್ಯಂಡ್ ಕಾಂಪೋಸಿಟ್ ನಂಬರ್ ಅಲ್ವಾ? ಸೊ ಪ್ರೈಮ್ ನಂಬರ್ ಅಂದರೆ ಏನು? ಎ ಪ್ರೈಮ್ ನಂಬರ್ ಇಸ್ ಎ ನಂಬರ್, ಅದೊಂದು ನಂಬರು. ಇಟ್ ಡಿವೈಡ್ಸ್ ಬೈ 1 ಆ್ಯಂಡ್ ಇಟ್ ಸೆಲ್ಫ್, ಒಂದು ಮತ್ತು ಅದೇ ನಂಬರಿಂದ ಡಿವೈಡ್ ಆಗುತ್ತೆ. ಸೊ ಇದನ್ನು ನಾವು ಪ್ರೈಮ್ ನಂಬರ್ಸ್ ಅಂತೀವಿ. ಆ್ಯಂಡ್ ಇಟ್ ಹ್ಯಾಸ್ 2 ಫ್ಯಾಕ್ಟರ್ಸ್. ಎಕ್ಸಾಂಪಲ್ ಈಗ 2 ತೊಗೊಳೋಣ. 2ನ ತಗೊಂಡ್ರೆ ಏನಾಯಿತು? 1ಇಂದ ಡಿವೈಡ್ ಆಗುತ್ತೆ, ಮತ್ತು ಇನ್ನೊಂದು ಅದೇ ನಂಬರ್ ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ. 2ಇಂದ 2 is a number which divides by 1 and itself. It has 2 factors. ನೋಡಿ, ಇಲ್ಲೊಂದು ಫ್ಯಾಕ್ಟರು, ಇಲ್ಲೊಂದು ಫ್ಯಾಕ್ಟರ್, 2 ಫ್ಯಾಕ್ಟರ್. ಇದನ್ನು ನಾವು ಪ್ರೈಮ್ ನಂಬರ್ಸ್ ಅಂತೀವಿ. ಎಕ್ಸಾಂಪಲ್ ಹೇಳೋದಾದರೆ ಯಾವ್ಯಾವ್ದು ಬರುತ್ತೆ? 2 3 5 7 11 13 ಎಕ್ಸೆಟ್ರಾ. ಓಕೆನಾ? ಇದೆಲ್ಲ ಪ್ರೈಮ್ ನಂಬರ್ಸು. ನೆಕ್ಸ್ಟ್ ಬರೋದು, ಹಾಗಾದರೆ 1 ಪ್ರೈಮ್ ನಂಬರಾ? ನೋ, 1ಗೆ ಪ್ರೈಮ್ ನಂಬರ್ ಅಲ್ಲ. ಯಾಕೆ ಅಂದರೆ ಇಟ್ ಡಿವೈಡ್ಸ್ ಬೈ ಇಟ್ ಸೆಲ್ಫ್ ಅಷ್ಟೇ, ಇನ್ನೊಂದು ಫ್ಯಾಕ್ಟರ್ ಇಲ್ಲ, ಅದರಿಂದ ಇದೇನಾಯಿತು? ಪ್ರೈಮ್ ನಂಬರ್ ಅಲ್ಲ. ನೆಕ್ಸ್ಟ್ ಬಂದು ಕಾಂಪೋಸಿಟ್ ನಂಬರ್. ಸೊ ಈ ಕಾಂಪೋಸಿಟ್ ನಂಬರ್ ಅಂದರೆ ಏನು? ಇಟ್ ಹ್ಯಾಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಇದನ್ನು ನಾವು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, 6 ಅಂತ ತೊಗೊಳ್ತೀನಿ ನಾನು. 6 ಯಾವೆಲ್ಲ ನಂಬರ್ಸಿಂದ ಡಿವೈಡ್ ಆಗುತ್ತೆ? 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 3ಇಂದ ಡಿವೈಡ್ ಆಗುತ್ತೆ, ಮತ್ತು 6ಇಂದ ಡಿವೈಡ್ ಆಗುತ್ತೆ. ಹೌದಲ್ವಾ? ಎಷ್ಟಾಯಿತು ಫ್ಯಾಕ್ಟರ್ಸು? 1 2 3 4 ಆಯಿತು. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಕಾಂಪೋಸಿಟ್ ನಂಬರ್ಸ್ ಅಂದರೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್, ಯಾವುದೇ ನಂಬರ್ಸ್ನ ತೊಗೋಬೋದು. ಸೊ ಇದು, ಸೊ ಅದನ್ನೇ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕಲ್ಲಿ ಹೇಳೋದು. ನೋಡಿ, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಅಂದರೆ ಪ್ರತಿ ಕಾಂಪೋಸಿಟ್ ನಂಬರ್ಸ್ನ ನಾವು ಪ್ರೈಮ್ ನಂಬರ್ಸಿಂದ ರೆಪ್ರೆಸೆಂಟ್ ಮಾಡ್ಬೋದು. ಯಾವ ರೀತಿ? ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಪ್ರೈಮ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ? ಕಾಂಪೋಸಿಟ್ ನಂಬರ್ ಬರುತ್ತೆ.
and this factorization is unique apart from the order in which prime factors occur. ಇದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಕಂಪಲ್ಸರಿ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ, ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ. ಓಕೆನಾ? ನೆಕ್ಸ್ಟ್ ಡೈರೆಕ್ಟ್ ಎಕ್ಸಸೈಸ್ಗೆ ಹೋಗ್ಬಿಡೋಣ. ಕಾಣಿಸ್ತಾ ಇದೆಯಾ? ಫಸ್ಟ್ ಎಕ್ಸಸೈಸ್, ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ದಾರೆ. ಹೌದಾ? ಫಸ್ಟ್ ನಂಬರ್ 140 ನೋಡಿ, 140 ಪ್ರೈಮ್ ನಂಬರ್ಸ್ ಆಗಿ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ನ ಮಾಡಬೇಕು. ಸೊ ನಮಗೆ ಈ ರೀತಿ ತಗೋಬೇಕು. ಸ್ಮಾಲೆಸ್ಟ್ ನಂಬರಿಂದ ಡಿವೈಡ್ ಮಾಡಬೇಕು. 2 7s are 14, 0. ನೆಕ್ಸ್ಟ್ 2 3s are 6, 1 ಕ್ಯಾರಿ, 2 5s are. ನೆಕ್ಸ್ಟ್ ನಂಬರ್ 5 ಇಂದ ಡಿವೈಡ್ ಆಗುತ್ತೆ, 5 7s are. ಓಕೆನಾ? ಸೊ ಇದನ್ನು 140 is equal to ಹೇಗೆ ಬರಿಬೋದು? 2 ಇಂಟು 2 ಇಂಟು 5 ಇಂಟು 7 ಹೀಗೂ ಬರಿಬೋದು. ಆರ್ 2 ಸ್ಕ್ವೇರ್ ನೋಡಿ, 2 ಸ್ಕ್ವೇರ್ ಇಂಟು 5 ಇಂಟು 7 ಇದು ಆನ್ಸರ್ ನಮ್ಮದು. ಓಕೆನಾ? ಇದನ್ನ ಕೇಳೋ ಚಾನ್ಸಸ್ ಇರುತ್ತೆ. ಮಲ್ಟಿಪಲ್ ಚಾಯ್ಸಲ್ಲಾದರೂ ಕೇಳ್ಬೋದು, ಇಲ್ಲ ಫಿಲಪ್ಸಲ್ಲಾದರೂ ಕೇಳ್ಬೋದು. ಓಕೆನಾ? ನೆಕ್ಸ್ಟ್ 156. 2 ಇಂದ ಡಿವೈಡ್ ಆದರೆ 2 7s are, 2 8s are, again 2 3s are, 2 9s are. ಫ್ರಮ್ 3 ಇಂದ ಆದರೆ 3 1s are, 3 3s are. ಹಾಗಾದರೆ ಇದು ಬರೆಯೋದಾದರೆ 156 is equal to 2 ಸ್ಕ್ವೇರ್ ಇಂಟು 3 ಇಂಟು 13. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ನಮಗೆ 3825 ಇದೆ. ಓಕೆನಾ? ಇದು ಸೆಕೆಂಡ್ ಒನ್. ಡಿವೈಡ್ ಮಾಡೋಣ. ಯಾವುದರಿಂದ ಡಿವೈಡ್ ಆಗುತ್ತೆ? 3 ಇಂದ ಡಿವೈಡ್ ಆಗುತ್ತೆ. ನೋಡಿ, 3 1s are, 3 2s are, 6, 3 7s are, 3 5s are. ಓಕೆನಾ? ಮತ್ತೆ 3 4s are 12, 3 2s are 6, 1 ಕ್ಯಾರಿ, 3 5s are 425. ಈಗ 5 ಇಂದ ಡಿವೈಡ್ ಮಾಡೋಣ. 5 8s are 40, 5 5s are. ನೆಕ್ಸ್ಟ್ ಅಗೈನ್ 5 ಇಂದ 5 1s are, 5 7s are. ಸೊ ಆನ್ಸರ್ 3825 is equal to 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಇಂಟು 17. ಓಕೆನಾ? ಇದು ನಮ್ಮ ಎರಡು ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ನಂಬರ್ ಫೋರ್ತ್ ಒನ್ 5005 ಅಂತ ಇದೆ. ಸೊ 5 ಇಂದ ಆಬ್ವಿಯಸ್ಲಿ 5 ಇಂದ ಡಿವೈಡ್ ಆಗುತ್ತೆ. ಸ್ಮಾಲೆಸ್ಟ್ ನಂಬರಿಂದನೇ ತಗೋಬೇಕು. ಓಕೆನಾ? ಸೊ 5 1s are 0 0, 5 1s are. ನೋಡಿ, ಇದು ಕಾಂಪೋಸಿಟ್ ನಂಬರು. ಇಲ್ಲಿ ಬರೋ ಅಂಥದ್ದೆಲ್ಲ ಪ್ರೈಮ್ ನಂಬರ್ಸು. ನೆಕ್ಸ್ಟು 7 1s are 3 ಮಿಕ್ತು, 7 4s are, 7 3s are. ನೆಕ್ಸ್ಟ್ 11 ಇಂದ ಡಿವೈಡ್ ಆಗುತ್ತೆ. 11 1s are, 11 3s are. ನೋಡಿ, 5 7 11 13 ಇದು ಎಲ್ಲ ಕೂಡ ಏನಾಗಿದೆ? ಪ್ರೈಮ್ ನಂಬರ್ಸ್. ಸೊ 5005 ಈಸ್ ಈಕ್ವಲ್ ಟು 5 7 11 ಇಂಟು 13. ನೋಡಿ, ಕಾಂಪೋಸಿಟ್ ನಂಬರು, ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ನೆಕ್ಸ್ಟ್ ಬಂದು ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಎಕ್ಸಸೈಸ್ 1.1 ಫಸ್ಟ್ ಮೇನಲ್ಲಿ ಲಾಸ್ಟ್ ಪ್ರಾಬ್ಲಮ್ 7429. ಸೊ ಡೈರೆಕ್ಟಾಗಿ 17ಇಂದ ತೊಗೊತೀನಿ. ಸ್ಮಾಲೆಸ್ಟ್ ನಂಬರ್ ಯಾವುದರಿಂದ ಡಿವೈಡ್ ಆಗಲ್ಲ. 17 4s are, 17 3s are, 17 7s are. ನೆಕ್ಸ್ಟ್ ನಂಬರ್ 437, 17ಇಂದನೂ ಆಗಲ್ಲ. ನೆಕ್ಸ್ಟು 18 ತೊಗೊಳಕ್ಕಾಗಲ್ಲ. 18 ಕಾಂಪೋಸಿಟ್ ನಂಬರು, ಪ್ರೈಮ್ ನಂಬರ್ಸಿಂದ ಮಾತ್ರ ಡಿವೈಡ್ ಮಾಡಬೇಕು. 19 2s are, 19 3s are. ಸೊ 7429 is equal to 17 ಇಂಟು 19 ಇಂಟು 23. ಸೊ ಈ ರೀತಿ ಮಾಡಬೇಕು ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ನ ಕೇಳಿದ್ರೆ. ಓಕೆನಾ? ನೆಕ್ಸ್ಟ್
we are moving to the next exercise. Find the LCM and ನೋಡಿ ಇಲ್ಲೇ ಇದೆ. Find the LCM and HCF of the following pairs of integers and verify that LCM into HCF is equal to product of two numbers. ಓಕೆನಾ? ಈ ಎಕ್ಸಸೈಸ್ ಪ್ರಾಬ್ಲಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.